ಸೆಪ್ಟೆಂಬರ್ 11ನೇ ತಾರೀಕು ನಡೆದಂತ ಒಂದು ಘಟನೆ ವಿಚಾರದಲ್ಲಿ ನಮ್ಮ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರು, ಪ್ರತಿಪಕ್ಷದ ನಾಯಕರು, ಇತರ ಪ್ರಮುಖ ನಾಯಕರು ಸೆಪ್ಟೆಂಬರ್ 12ನೇ ತಾರೀಕು ಭೇಟಿ ಕೊಟ್ಟಿದ್ದರು. ಅಲ್ಲಿ ಭೇಟಿ ಕೊಟ್ಟು ನೋಡಿದಾಗ, ಅಲ್ಲಿ ಜನರ ಜೊತೆಯಲ್ಲಿ ಮಾತನಾಡಿದಾಗ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದಾಗ ಆ ವಾಸ್ತವತೆಯನ್ನು ನೋಡಿ ಇಲ್ಲೆಲ್ಲೋ ಒಂದ್ ಕಡೆ ಸಮಗ್ರವಾಗಿ ಮಾಹಿತಿಯನ್ನ ಕಲೆ ಹಾಕಬೇಕು. ಹಾಗಾಗಿ ಇನ್ನೂ ಸುದೀರ್ಘವಾಗಿ ಇಲ್ಲಿ ಹೆಚ್ಚಿನ ವಿಚಾರ ಕಲೆ ಹಾಕಬೇಕು, ಭೇಟಿ ಕೊಡಬೇಕು ಅನ್ನುವಂತ ಒಂದು ಮನವರಿಕೆಯನ್ನು ಮಾಡಿಕೊಂಡು ರಾಜ್ಯಾಧ್ಯಕ್ಷರು ಒಂದು ಸತ್ಯಶೋಧನಾ ಸಮಿತಿಯನ್ನ ರಚನೆಯನ್ನ ಮಾಡಿ ಅದರ ಅಧ್ಯಕ್ಷನಾಗಿ ನನ್ನನ್ನ ಮತ್ತು ಸದಸ್ಯರಾಗಿ ಸನ್ಮಾನ್ಯ ಮಾಜಿ ಸಚಿವರಾದಂತಹ ನಾರಾಯಣಗೌಡರನ್ನ, ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಐಪಿಎಸ್ ಅಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಭಾಸ್ಕರ್ ರಾವ್ ಅವರನ್ನ, ನಿವೃತ್ತಿ ಪಡೆದಿರುವಂತಹ ಐಆರ್ಎಸ್ ಅಧಿಕಾರಿಯಾಗಿರುವಂತಹ ಶ್ರೀಮತಿ ಲಕ್ಷ್ಮೀ ಅಶ್ವಿನ್ ಅವರನ್ನ, ಭೈರತಿ ಬಸವರಾಜ್ ಅವರನ್ನೆಲ್ಲ ಸದಸ್ಯರನ್ನಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ನಾವು 16ನೇ ತಾರೀಕು ಭೇಟಿಯನ್ನು ಕೊಟ್ಟಿದ್ದೀವಿ. 16ನೇ ತಾರೀಕು ಕೊಟ್ಟಂತ ಒಂದು ಭೇಟಿಯಲ್ಲಿ ನೋಡಿದಾಗ ಅಲ್ಲಿರೋ ಜನರ ಜೊತೆ ಮಾತುಕತೆಯನ್ನ ಮಾಡಿ, ನೊಂದ ಬೆಂದ, ಅನಾಹುತಕ್ಕೆ, ಏಟಿಗೆ, ಸಮಸ್ಯೆಗೆ, ನಷ್ಟಕ್ಕೆ ಒಳಗಾಗಿರುವಂತಹ ವ್ಯಕ್ತಿಗಳನ್ನೆಲ್ಲ ಮಾತಾಡಿಸಿದಾಗ ನಾಗಮಂಗಲದ ಒಂದು ಇತಿಹಾಸದಲ್ಲಿ ಯಾವ ರೀತಿ ಒಂದು ಸೌಹಾರ್ದತೆ ಹೇಗೆ ಇತ್ತು, ಏನಾಗ್ತು, ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಬದಲಾವಣೆ ಆಗ್ತಾ ಬಂದಿರುವಂತದ್ದು, ಒಂದು ಕಾಲದವರೆಗೂ ಒಂದು ಸೌಹಾರ್ದತೆ ಬಹಳ ಅದ್ಭುತವಾಗಿತ್ತು ನಾಗಮಂಗಲದಲ್ಲಿ. ಕಾಲಕ್ಕೂ ರಾಜಕೀಯದ ಹಸ್ತಕ್ಷೇಪ ಮತ್ತು ತುಷ್ಟೀಕರಣದ ಕಾರಣದಲ್ಲಿ ಏನು ಕಾರಣಗಳು ಅಂತ ನೋಡಿದಾಗ ಈ ತುಷ್ಟೀಕರಣವೇ ಒಂದು ದೊಡ್ಡ ಕಾರಣ ಆಗಿರೋದು. ಸೌಹಾರ್ದವಾಗಿ ಎಲ್ಲ ಸಮುದಾಯಗಳು ಬದುಕಿ ಬಾಳ್ತಿರ್ಬೇಕಾದ್ರೆ ಎಲ್ಲ ಒಂದ್ ಕಡೆ ತುಷ್ಟೀಕರಣ, ಎಲ್ಲ ಒಂದ್ ಕಡೆ ತಮ್ಮ ಹಸ್ತಕ್ಷೇಪ ಮಾಡುವಂಥದ್ದು, ವಿಭಜನೆ ಮಾಡುವಂಥದ್ದು, ಡಿವಿಸಿವ್ ಪೊಲಿಟಿಕ್ಸ್ ಮಾಡ್ಲಿಕ್ಕೋಸ್ಕರ ಮುಖ್ಯವಾಗಿ ಈಗಲೂ ನೋಡಿರುವಂತದ್ನ ಏನೊಂದು ಆಪಾದನೆಗಳಿಗೆ ಒಳಗಾದಂತ ವ್ಯಕ್ತಿಗಳು, ಅವ್ರ ಮೇಲೆಲ್ಲ ಕೇಸ್ಗಳೆಲ್ಲ ವಿಡ್ರಾ ಮಾಡಿರುವಂತದ್ದು, ಇಲ್ಲಿ ನಮ್ಗೆ ವೋಟ್ ಬಂದಿದೆ ಅಂತ ಹೇಳ್ಕೊಳ್ಳುವಂಥದ್ದು, ಮತ್ತು ಬಹಳ ಸ್ಪಷ್ಟವಾಗಿ ನೋಡಿದಾಗ ಪೊಲೀಸರ ಸಂಪೂರ್ಣ ವೈಫಲ್ಯತೆ. ಪೊಲೀಸ್ ಇಲಾಖೆನ ಕೈಕಟ್ಟಾಕಿದ್ದಾರೆ. ಏನು ಕ್ರಮ ವಹಿಸ್ಲಿಕ್ಕೆ ಅವಕಾಶ ಇಲ್ಲ ಅವರಿಗೆ. ಕ್ರಮ ವಹಿಸ್ಲಿಕ್ಕೆ ಯಾರ ಮೇಲೆ ಕೇಸ್ ಮಾಡಂಗಿಲ್ಲ, ಯಾರನ್ನು ಎನ್ಕ್ವೈರಿ ಮಾಡಂಗಿಲ್ಲ, ಯಾರನ್ನು ಪ್ರಶ್ನೆ ಮಾಡಂಗಿಲ್ಲ. ಆ ರೀತಿ ಕೈಕಟ್ಟಾಕಿ ಅವ್ರನ್ನ ನಿರ್ವಹಣೆಯನ್ನ ಮಾಡಿ ಅಂದ್ರೆ ಎಲ್ಲಿಂದ ನಿರ್ವಹಣೆ ಆಗ್ಲಿಕ್ಕೆ ಸಾಧ್ಯ ಇದೆ? ಸಂಪೂರ್ಣ ಈ ಮೆರವಣಿಗೆನಲ್ಲಿ ಭಾಗಿಗಳಾಗಿದ್ದವರು 25ರಿಂದ 30, ಆ ಕೊಪ್ಪಲಿನ ಜನ 25ರಿಂದ 30 ಜನ ಇರೋದು. ಆ 25ರಿಂದ 30 ಜನ ಮೆರವಣಿಗೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಮೇನ್ ರಸ್ತೆ ಅಲ್ಲಿ ಎಲ್ಲ ಯಾವ್ದೋ ಒಂದು ಗಲ್ಲಿ ಅಲ್ಲ, ಇನ್ನೊಂದಲ್ಲ, ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆನಲ್ಲಿ ಬರ್ತಿರ್ಬೇಕಾದ್ರೆ ಈ ಪರಿಸ್ಥಿತಿ ಆಗಿದೆ ಅಂದ್ರೆ ಕಳೆದ ವರ್ಷನೂ ಗಲಭೆ ಆಗಿತ್ತು. ಕಳೆದ ವರ್ಷನೂ ಆಗಿರುವಂತಹ ಹಿನ್ನೆಲೆ ಗೊತ್ತಿದ್ರು ಸಹ ಇಲ್ಲೆಲ್ಲ ಒಂದ್ ಕಡೆ ಕ್ರಮ ವಹಿಸದೆ ಈ ರೀತಿ ವೈಫಲ್ಯ ಅಂತೂ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂತದ್ದಿದೆ. ಈ ವೈಫಲ್ಯ ಮತ್ತು ತುಷ್ಟೀಕರಣ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಇದನ್ನೆಲ್ಲವನ್ನು ನೋಡಿ ಪ್ರಿವೆಂಟಿವ್ ಮೆಷರ್ಸ್ ತಗೊಳ್ಳುವಂತದ್ದಾಗ್ಲಿ, ಈಗಾಗಲೇ ಬಹಳ ಸ್ಪಷ್ಟವಾಗಿ ಎಲ್ಲ ಬೇರೆ ಬೇರೆ ರೀತಿ ನೋಡಿದಾಗ ಕಾರಣಗಳೇನು ಪ್ಲಾಂಟ್ ಆಗಿ ಇರುವಂತದ್ದು, ಮಾಸ್ಕ್ ಹಾಕೊಂಡಿರುವಂತದ್ದು, ಪೆಟ್ರೋಲ್ ಬಾಂಬ್ಗಳು ಬರುವಂತದ್ದು, ಟಾರ್ಗೆಟೆಡ್ ಆಗಿಂತ ಅಂಗಡಿಗಳಿಗೆನೆ ಬೆಂಕಿ ಹಾಕ್ಬೇಕು ಅಂತ 1 ಬಾರಿ ಅಲ್ಲ 3 ಬಾರಿ ಬೆಂಕಿ ಹಾಕುವಂತ ಪ್ರಯತ್ನ. ಒಂದ್ಸಲಿ ತಡೆದ್ರು, 2ನೇ ಸಲ ಬರೋದು, 2ನೇ ಸಲ ತಡೆದ್ರು, 3ನೇ ಸಲ ಬಂದು ಆರೆಕೋಲ್ ಹಾಕಿ ಮೀಟಿ ಆ ಪೆಟ್ರೋಲ್ ಬಾಂಬ್ಗಳನ್ನು ಹಾಕುವಂತ ಕೆಲಸಗಳಾಗಿರುವಂತದ್ದು. ಈ ಪೆಟ್ರೋಲ್ ಯಾರು ಕೊಟ್ಟಿದ್ದು, ಎಲ್ಲಿಂದ ಬಂತು, ಇವೆಲ್ಲವೂ ಮಾಹಿತಿ ಇದೆ. ಆ ಮೈಸೂರು ರೋಡ್ ನಲ್ಲಿರುವಂತಹ ಪೆಟ್ರೋಲ್ ಬಂಕ್ ಪೆಟ್ರೋಲ್ಗಳು ಕೊಟ್ಟಿರುವಂತದ್ದು, ಅದಕ್ಕೆ ಫಂಡಿಂಗ್ ಯಾರು, ಮತ್ತೆ ಇಲ್ಲಿ ಕಾರಣ ಏನಂದ್ರೆ ಒಂದು ನೆಲೆ ಆಗ್ಬಿಟ್ಟಿದೆ. ನಾಗಮಂಗಲ ಒಂದು ನೆಲೆ, ತಲೆಮರೆಸ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಒಂದು ನೆಲೆ, PFI ಆಕ್ಟಿವಿಟಿಗೆ ಒಂದು ನೆಲೆ, ಮಾದಕ ವಸ್ತುಗಳಿಗೆ ಒಂದು ಸ್ಟೋರ್ ಮಾಡುವಂತ ಒಂದು ಜಾಗ, ಎಲ್ಲ ಆಂಟಿ ಸೋಷಿಯಲ್, ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಒಂದು ನೆಲೆ ಆಗಿದೆ. ಒಂದು ಪ್ರೊಟೆಕ್ಟಿವ್ ಆಗಿ, ಒಂದು ವ್ಯವಸ್ಥಿತವಾಗಿ ನಡೀಲಿಕ್ಕೆ ಒಂದು ನೆಲೆಯಾಗಿ ರೂಪುಗೊಂಡಿರುವಂತದ್ದು. ಮತ್ತು ಅಲ್ಲಿ
ಈಗಾಗಲೇ ಗೃಹ ಸಚಿವರನ್ನು ಕೇರಳ ಮೂಲದ ವ್ಯಕ್ತಿಗಳು ಅಲ್ಲೆಲ್ಲ ಭಾಗಿಗಳಾಗಿದೆ ಅನ್ನೋಂಥದ್ದನ್ನ ಅವರು ಸಹ ಹೇಳಿರುವಂತದ್ದು. ಅಲ್ಲಿ ಬಾಂಗ್ಲಾದೇಶಿಗಳು ಇದ್ದಾರೆ ಅಂತ ಅವರು ಸಹ ಹೇಳಿರುವಂತದ್ದು. ಒಬ್ರು ಅಲ್ಲಿ ಬಹಳ ಪ್ರಬಲ ವ್ಯಕ್ತಿ 800 ಎಕರೆವರೆಗೂ ಜಮೀನಲ್ಲಿ ಬಾಂಗ್ಲಾದೇಶಿಗಳು ಕೆಲಸ ಮಾಡ್ತಿರುವಂತದ್ದು, ಅವ್ರ ತೋಟದಲ್ಲಿ ಕೆಲಸ ಮಾಡ್ತಿರುವಂತದ್ದು ಬಾಂಗ್ಲಾದೇಶಿಗಳು. ಮತ್ತು PFI ಚಟುವಟಿಕೆನಲ್ಲಿ ನಾಗಮಂಗಲದಿಂದ ಜನ ಆಗಿಂದಾಗಿ ಎಲ್ಲ ಸಮಯದಲ್ಲೂ ಭಾಗಿಗಳಾಗ್ತಿರುವಂತದ್ದು. PFI ಬ್ಯಾಂಡ್ ಆರ್ಗನೈಸೇಷನ್ ಹೇಗೆ ಇಲ್ಲೆಲ್ಲ ಚಟುವಟಿಕೆಯನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇವನ್ನೆಲ್ಲವನ್ನು ನೋಡಿದಾಗ ಕೇಸ್ಗಳು ವಿಡ್ರಾ ಮಾಡಿರುವಂತದ್ದು, ಇದಕ್ಕೆ ಪೂರಕವಾಗಿ ಕ್ರಮ ವಹಿಸದೆ ತುಷ್ಟೀಕರಣ, ಇವೆಲ್ಲವೂ ನೋಡಿದಾಗ ಇಲ್ಲೆಲ್ಲ ಒಂದ್ ಕಡೆ ಇವೆಲ್ಲವೂ ಕಾರಣವಾಗಿದೆ. ಮತ್ತು ಸಂಪೂರ್ಣವಾಗಿ ಪೊಲೀಸರ ವೈಫಲ್ಯತಂತೂ ಬಹಳ ಅಚ್ಚುಕಟ್ಟಾಗಿ ಕಾಣುತ್ತೆ. ಇಂಟೆಲಿಜೆನ್ಸ್ ಫೇಲ್ಯೂರ್, ಪ್ರಿವೆಂಟಿವ್ ಅರೆಸ್ಟ್ಗಳಾಗಿಲ್ಲ, ಯಾರನ್ನೂ ಒಂದು UPA ಕೇಸ್ಗಳನ್ನು ಯಾರ ಮೇಲೂ ದಾಖಲು ಮಾಡಿಲ್ಲ, ಹಾಕಿರೋ ಕೇಸ್ಗಳನ್ನು ವಿಡ್ರಾ ಮಾಡಿರುವಂತದ್ದು, ನಮ್ಗೆ ವೋಟ್ ಹಾಕಿದ್ದಾರೆ, ತುಷ್ಟೀಕರಣ, ಈ ರೀತಿ ವ್ಯವಸ್ಥೆಗಳನ್ನ ನಿರ್ಮಾಣ ಆಗಿರೋ ಕಾರಣದಲ್ಲಿ ಒಂದು ಕಾರಣ ಮತ್ತು ವೈಫಲ್ಯತೆ. ಮತ್ತು ಇವೆಲ್ಲ ನೋಡಿದಾಗ ಬಹಳ ಸ್ಪಷ್ಟವಾಗಿ ನಮ್ಗೆ ಅನಿಸಿಕೆ ಬರೋದು, ಈಗಾಗಲೇ ರಾಜ್ಯಾಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಯಾವ ರೀತಿ ರಾಜ್ಯ ಸರ್ಕಾರದ ನಡವಳಿಕೆಯನ್ನ ನೋಡಿರುವಂತದ್ದು, ಈಗೆಲ್ಲ ಕೋಮು ಗಲಭೆಗಳು ಆಗ್ತಿರುವಂತದ್ದು. ರಾಜ್ಯ ಉದ್ದಾಗಲದಲ್ಲಿ ನಮ್ಮ ಕಾಲದಲ್ಲಿ ಯಾವುದೇ ಗಲಭೆಗಳು, ಯಾವುದೇ ಒಂದು ಇಂಥ ಗಣೇಶನ ವಿಸರ್ಜನೆ, ಗಣೇಶನ ಚತುರ್ಥಿಯ ಕಾರ್ಯಕ್ರಮದಲ್ಲಿ ಎಲ್ಲೂ ಯಾವುದೋ ಗಲಾಟೆಗಳು ಕೇಳಿಬರುವಂತದ್ದೇ ಇಲ್ಲ. ಇವತ್ತು ಈ ಒಂದು ಗಣೇಶ ಚತುರ್ಥಿಯಲ್ಲಿ 8 ಕಡೆ, ಇಡೀ ರಾಜ್ಯದಲ್ಲಿ 8 ಕಡೆ ಇವತ್ತು ಗಲಭೆಗಳು ಆಗ್ತಿರುವಂತದ್ದು ಇರುತ್ತಾ, ಸಾವು, ಗಲಾಟೆ, ಅಶಾಂತಿ, ವಿನಾಕಾರಣ ಪ್ರಚೋದನೆ ಮಾಡ್ತಿರುವಂತದ್ದು. ಇವೆಲ್ಲವೂ ನೋಡಿದಾಗ ಏನಾಗ್ತಿದೆ ಈ ಸರ್ಕಾರದಲ್ಲಿ, ಎಲ್ಲಾ ಮಟ್ಟದಲ್ಲೂ ಅವ್ರ ಚುನಾಯಿತ ಪ್ರತಿನಿಧಿಗಳು ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ, ಬಾಂಗ್ಲಾದೇಶದ ಗವರ್ನರ್ ಆಫೀಸಿಗೆ ನುಗ್ತೀವಿ, ಶೇಖ್ ಹಸೀನಾ ತರ ನರೇಂದ್ರ ಮೋದಿ ಅವ್ರಿಗೆ ಮಾಡ್ತೀವಿ. ಈ ರೀತಿ ಬಹಿರಂಗವಾಗಿ ಎಲ್ಲಾ ಹೇಳಿಕೆ ಕೊಟ್ಟರು ಒಂದು ಕೇಸ್ ದಾಖಲಾಗಲ್ಲ. ಒಂದೇ ಒಂದು ವ್ಯಕ್ತಿ ಮೇಲೆ ಒಂದು ಕೇಸ್ ದಾಖಲಾಗಿಲ್ಲ. ಇಲ್ಲೆಲ್ಲ ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ, ವ್ಯವಸ್ಥೆ ಇದೆಯಾ? ಈಗ ಬರೀ ದ್ವೇಷದ ರಾಜಕಾರಣ, ಏನು ಇಲ್ದದ ಮೇಲೆ ಈ ಬೇರೆಯವ್ರ ಮೇಲೆ ಕೇಸ್ ದಾಖಲು ಮಾಡ್ಕೊಂಡ್ಬರೋದು, ದ್ವೇಷದ ರಾಜಕಾರಣ. ಇವ್ರ ಕಣ್ಣು ಮುಂದೆನೆ ಎಲ್ಲಾ ರೀತಿಯಾದಂತ ಅನೈತಿಕ ಕಾನೂನು ಉಲ್ಲಂಘನೆ, ಕಾನೂನು ದುರ್ಬಳಕೆ ಎಲ್ಲ ಆಗ್ತಿದ್ರು ಸಹ ಏನೂ ಕ್ರಮ ವಹಿಸದೆ ಕೈಕಟ್ಟು ಪೊಲೀಸ್ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ 8 ಜನ ಮೇಲೆ ಹಲ್ಲೆ ಆಗಿದೆ, ಇಂಜುರಿ ಆಗಿದೆ. ಎಲ್ಲಾರು ಒಂದ್ ಕಡೆ ಒಂದು MLC ಆಗಿದ್ಯಾ? ಎಲ್ಲಾರು ಒಂದು ಕೇಸ್ ಕಡೆ ರೆಕಾರ್ಡ್ ಆಗಿದ್ಯಾ? ಇನ್ನೋಸೆಂಟ್ ವ್ಯಕ್ತಿಗಳ ಮೇಲೆ ಕೇಸ್ ದಾಖಲಾಗಿರೋದು, ಇನ್ನೋಸೆಂಟ್ ಗಣೇಶನ ಚತುರ್ಥಿಯನ್ನು ಮಾಡಿದಂತ ಸಂಘಟನೆಗಾರರ ಮೇಲೆ ಕೇಸ್ ದಾಖಲು ಮಾಡಿರೋದು. ನಿಜವಾದ ಗಲಾಟೆ ಎಬ್ಬರಿಸಿರುವಂತವ್ರು ಯಾರು ಅಂತ ಒಬ್ಬ ಕಾಂಗ್ರೆಸ್ ಪ್ರದೇಶ ಅಲ್ಲಿಂದ ಬ್ಲಾಕ್ ಅಧ್ಯಕ್ಷನ ಮಕ್ಕಳು ಶುರು ಮಾಡಿರೋದು. ಅವ್ರ ಮೇಲೆ ಯಾವ ಕೇಸು ಇಲ್ಲ. ಯಾರು ಮಾಡಿದಾರೋ ಅವ್ರ ಮೇಲೆ ಕೇಸ್ ಇಲ್ಲ, ಯಾರಿಲ್ಲ ಅವ್ರ ಮೇಲೆ ಕೇಸು. ಪೊಲೀಸರು ರಕ್ಷಣೆ ಕೊಡ್ಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿರುವಂತದ್ದು, ಅವ್ರಿಗೂ ಏಟುಗಳು ಬಿದ್ದಿರೋದು ಇಲ್ಲೆಲ್ಲೂ ರೆಕಾರ್ಡ್ ಆಗಿಲ್ಲ. ಸೊ ಒಟ್ಟಾರೆ ಇವೆಲ್ಲ ನೋಡಿದಾಗ ಇವೆಲ್ಲವೂ ಎಲ್ಲ ಒಂದ್ ಕಡೆ ವ್ಯವಸ್ಥಿತವಾಗಿ ಎಲ್ಲೂ ವ್ಯವಸ್ಥೆನೇ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. ಹಾಗಾಗಿ ನಮ್ಮ ಒತ್ತಾಯ ಮತ್ತು ಸಲಹೆ ಏನಿದೆ, ಸಮಿತಿಯ ಸಲಹೆ, NI ತನಿಖೆ ಆಗ್ಬೇಕು ಸುದೀರ್ಘವಾಗಿ. ಯಾಕೆಂದ್ರೆ PFI ಆಕ್ಟಿವಿಸ್ಟ್ಗಳು ಇರುವಂತದ್ದು, ಇಂಟರ್ ಸ್ಟೇಟ್ ಇರುವಂತದ್ದು, ತಲೆಮರೆಸ್ಕೊಂಡಿರುವಂತ ವ್ಯಕ್ತಿಗಳು ಮತ್ತು ಆಂಟಿ ಸೋಷಿಯಲ್, ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಇರುವಂತಹ ವ್ಯಕ್ತಿಗಳು ಅಲ್ಲಿ ನೆಲೆಯನ್ನ ಪಡ್ಕೊಂಡಿರುವಂತದ್ದು, ಇದನ್ನೆಲ್ಲ ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. NIನೇ ಸೂಕ್ತವಾಗಿರುವಂತಹ ಒಂದು ಏಜೆನ್ಸಿ ಇಲ್ಲಿ ತನಿಖೆ ಮಾಡಲಿಕ್ಕೆ. ಮತ್ತೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಾರೆ, 100% ನಾವು ಏನೇ ನಷ್ಟ ಆಗಿರೋದನ್ನ 100% ಏನೊಂದು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. 100% ಪರಿಹಾರ ಕೊಡ್ತೀನಿ ಅಂತ ಹೇಳಿದರೆ ಇನ್ನೂ ಏನೂ ಕ್ರಮ ವಹಿಸಿಲ್ಲ. ಮತ್ತು ಟಾರ್ಗೆಟೆಡ್ ಆಗಿ ಏನೊಂದು ಹಿಂದೂ ಸಮಾಜದ ವಿರೋಧವಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಹಿಂದೂ ಸಮಾಜದ ವಿರೋಧವಾಗಿರುವಂತಹ ಶಕ್ತಿಗಳಿಗೆ, ಹಿಂದೂ ಹಬ್ಬಗಳಿಗೆ, ಸಂಸ್ಕೃತಿಗೆ ವಿರೋಧವಾಗಿರುವಂತಹ ವ್ಯಕ್ತಿಗಳಿಗೆ ಎಲ್ಲೋ ಒಂದ್ ಕಡೆ ಕಡಿವಾಣ ಹಾಕುವಂತ ಕೆಲಸಗಳಾಗದೆ ಹಿಂದೂಗಳ ವಿರೋಧಿಗಳಿಗೆ ಮತ್ತು ಹಿಂದೂ ಸಂಸ್ಕೃತಿ ವಿರೋಧಿಗಳಿಗೆ ತುಷ್ಟೀಕರಣ ಮಾಡುವಂತದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಇದನ್ನು ಕಡಿವಾಣ ಹಾಕೋದ್ರಲ್ಲಿ ವಿಫಲವಾಗಿದ್ದಾರೆ. ಹಾಗೆ ಈ ಎಲ್ಲಾ ನೋಡ್ಕೊಂಡಾಗ ಮತ್ತು ಅಂಗಡಿ ಮಳಿಗೆಯನ್ನು
ನಷ್ಟ ಆಗಿರೋ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ತಕ್ಷಣ ನಷ್ಟವನ್ನು ಭರಿಸುವಂತದ್ದು 100% ನಷ್ಟ ಭರಿಸಬೇಕು. ಮತ್ತೆ ಯಾರು ಇದಕ್ಕೆಲ್ಲ ಬೆಂಕಿ ಹಾಕಿದಾರ ಅವರ ಆಸ್ತಿಗಳನ್ನ ಮುಟ್ಗೋಲು ಹಾಕಬೇಕು. ಆ ಮುಟ್ಗೋಲು ಆಗುವಂತ ಕೆಲಸಗಳು ಆಗ್ಲೇಬೇಕು ಅನ್ನುವಂಥದ್ದು ಒತ್ತಾಯವಾಗಿದೆ. ಮತ್ತೆ ಇನ್ನ ಮುಂದಿನ ಕ್ರಮವನ್ನು ಹೇಗೆ ವಹಿಸಬೇಕು ಅಂತ ರಾಜ್ಯಾಧ್ಯಕ್ಷರು ಎಲ್ಲರ ಜೊತೆ ಸಮಾಲೋಚನೆಯನ್ನ ಮಾಡಿ ತೀವ್ರವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲಾ ವಿಚಾರದಲ್ಲೂ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಳ್ತಿರುವಂತ, ದ್ವೇಷದ ರಾಜಕಾರಣವನ್ನು ಮಾಡ್ತಿರುವಂತ, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ ಆಗಿರುವಂತ ಈ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಹೇಗೆ ಪ್ರಬಲವಾಗಿ ಇನ್ನೊಂದು ಇವ್ರ ಮೇಲೆ ಕ್ರಮ ವಹಿಸಲಿಕ್ಕೆ ಅಥವಾ ಇವ್ರನ್ನ ಅಕೌಂಟಬಲ್ ಮಾಡಬೇಕು, ಅಕೌಂಟಬಿಲಿಟಿ ತರಲಿಕ್ಕೆ ಏನ್ ಪ್ರಯತ್ನವನ್ನು ಮಾಡಬೇಕು, ಎಲ್ಲ ಪ್ರಯತ್ನಗಳನ್ನು ಮಾಡುವಂತದ್ದಾಗುತ್ತೆ ಅಂತ ತಿಳಿಸಿ ಇಷ್ಟು ವರದಿ ವಿಚಾರ.